ಹೊತ್ತಿಗೆ ಬಂದೋಬಸ್ತಿಗೆ ಯಾವ ರೀತಿ ಸಿದ್ಧತೆ ಮಾಡ್ತೀವಿ? ಈಗ 7ನೇ ತಾರೀಕು ಇದೇ ತಿಂಗಳು 6 ಮತ್ತು 7ನೇ ತಾರೀಕು ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಆಗಲಿದೆ. ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 940ಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ನಂತರ ಬೇರೆ ಬೇರೆ ದಿನದಲ್ಲಿ ಪ್ರಮುಖವಾಗಿ 3, 5, 7, 9, 11ನೇ ದಿನದಲ್ಲಿ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ. ಮತ್ತು ಇದೇ ತಿಂಗಳು 16ನೇ ತಾರೀಕು ಈದ್ ಮಿಲಾದ್ ಕೂಡ ಇದೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನು ನಾವು ಮಾಡಿದ್ದೇವೆ. ಮುಖ್ಯವಾಗಿ ಈದ್ಗಾ ಮೈದಾನದಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ನಡಿಬೇಕು, ಕಳೆದ 2 ವರ್ಷದಿಂದ ನಡೀತಾ ಬಂದಿದೆ. ಅದಕ್ಕೆ 3 ದಿನಗಳ ಕಾಲ, 7ನೇ ತಾರೀಕಿಂದ 3 ದಿನಗಳ ಕಾಲ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಂದು ಡೇ ಏನೋ ನನಗೆ ಗೊತ್ತಿರೋಂಗೆ ಪ್ರಿಪ್ರೇಷನ್ ಡೇ ಅಂತ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿನ್ನೆ HDMC ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅಲ್ಲಿ CCTV ಇರ್ಬೋದು, ಕೆಲವು ಬ್ಯಾರಿಕೇಡಿಂಗ್ ಮಾಡುವಂಥದ್ದು ಇರ್ಬೋದು. ಇಂದಿನ ವರ್ಷಗಳಲ್ಲಿ ಯಾವ ರೀತಿ ಮಾಡಿದ್ರು ಆ ರೀತಿ ಮಾಡಲಿಕ್ಕೆ ನಾವು HDMCಗೆ ಮನವಿ ಮಾಡಿದ್ದೇವೆ. ಅದ್ರ ಜೊತೆಗೆ ಅದು ಇನ್ಸ್ಟಾಲೇಷನ್ ದಿನ ಇರ್ಬೋದು, ನಂತರ ಅಲ್ಲಿ ಇದ್ದಂಥ 3 ದಿನ ಇರ್ಬೋದು, ನಂತರದಲ್ಲಿ ವಿಸರ್ಜನೆ 3ನೇ ದಿನ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಲಿಕ್ಕೆ ನಾವೀಗಾಗಲೇ ಎಲ್ಲ ಕ್ರಮ ಕೈಗೊಂಡಿದ್ದೀವಿ. ಮತ್ತು ನಮ್ಮ ಕೇಂದ್ರ ಕಚೇರಿಯಿಂದ ಹೆಚ್ಚುವರಿ ಅಧಿಕಾರಿಗಳು, ಸಿಬ್ಬಂದಿಗಳು, KSRP ಮತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಮತ್ತು DCP ಹಂತದ DCP/SP ಹಂತದ ಅಧಿಕಾರಿಯಿಂದ ಹಿಡಿದು ಹೆಚ್ಚುವರಿಯಾಗಿ ಇನ್ಸ್ಪೆಕ್ಟ್ರು, ACP, ಸಬ್ ಇನ್ಸ್ಪೆಕ್ಟ್ರುಗಳು ಸೇರಿದಂತೆ ಸಾಕಷ್ಟು ನಮ್ಮ ಫೋರ್ಸ್ ಏನು ಹೆಚ್ಚುವರಿ ಅಗತ್ಯ ಇದೆ ಅದನ್ನಷ್ಟನ್ನು ಕೊಟ್ಟಿದ್ದಾರೆ, ಹೋಮ್ ಗಾರ್ಡ್ ಸೇರಿದಂತೆ. ಹಾಗಾಗಿ ಒಂದು ಅತ್ಯಂತ ಶಾಂತಿಯುತ ಸಂಭ್ರಮಾಚರಣೆ ಈ ವರ್ಷ ಏನು ನಡಿಬೇಕು ಅದಕ್ಕೆ ಪೂರಕವಾಗಿ ತಯಾರಿ ಮಾಡಿಕೊಳ್ಳಲಾಗಿದೆ. ಆದರೆ ಪ್ರತಿ ವರ್ಷನೂ ಆ ಷರತ್ತುಗಳನ್ನು ಯಾರೂ ಫಾಲೋ ಮಾಡಲ್ಲ. ಪೊಲೀಸ್ ಇಲಾಖೆ ಕೂಡ ಷರತ್ತುಗಳನ್ನು ಗೊತ್ತಿಲ್ಲ. ಈ ವರ್ಷ ಏನಾದರೂ ಇದ್ರ ಬಗ್ಗೆ ಕಠಿಣ ಕ್ರಮ ಇದೆ ಅಂತ ನೋಡಿ. ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಪ್ರತಿಷ್ಠಾಪನೆ ಆಗುತ್ತೆ ಗಣೇಶದ, ಅದಕ್ಕೆ ನಿಬಂಧನೆಗಳನ್ನು ಹಾಕ್ತೀವಿ. ಆ ನಿಬಂಧನೆಗಳನ್ನು ಫಾಲೋ ಮಾಡುವಂಥದ್ದು ಪ್ರತಿಯೊಬ್ಬ ಆರ್ಗನೈಸರ್ಸು ಮತ್ತು ಅಲ್ಲಿರುವಂಥವ್ರದ್ದು ಜವಾಬ್ದಾರಿ. ಸೊ ಯಾವುದಾದ್ರೂ ವೈಲೇಷನ್ ಇದೆ ಅಂತಂದರೆ ಆ ಸಂದರ್ಭದಲ್ಲಿ ನೋಡಿಬಿಟ್ಟು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸರ್ ಗೋಕುಲ್ ರೋಡ್ ಈಗ ನೋಡಿ, ಸಾಕಷ್ಟು ಅಂಶಗಳಿದ್ದಾವೆ. ಒಂದು CCTV ಹಾಕುವಂಥದ್ದು ವಿಸರ್ಜನಾ ಸ್ಥಳದಲ್ಲಿ ಮತ್ತು ವಿಸರ್ಜನೆಗೆ ಕೈಗೊಳ್ಳುವಂತಹ ಪ್ರೊಸೆಷನ್ ರೂಟ್ ಏನಿದೆ ಅಲ್ಲಿ CCTV ಹಾಕುವಂಥದ್ದು, ಮತ್ತು ಫ್ಲೆಕ್ಸು ಬ್ಯಾನರ್ಸ್ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ದ್ವೇಷ ಹರಡುವಂಥದ್ದು ಅಥವಾ ಕೋಮು ಭಾವನೆಗಳನ್ನ ಕೆರಳಿಸುವಂಥ ಫ್ಲೆಕ್ಸಸ್ ಆಗಲಿ ಆ ಥರದ್ದು ಬ್ಯಾನರ್ಸ್ ಆಗಲಿ ಹಾಕಬಾರ್ದು ಅಂತಂದು. ಮತ್ತು ಬಂಟಿಂಗ್ಸ್ ಹಾಕುವಂಥ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಕೆಲವು ಧಾರ್ಮಿಕ ಸ್ಥಳಗಳಿರ್ತವೆ, ಅಂಥದ್ದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂತ ನಾವು ಆರ್ಗನೈಸರ್ಸಿಗೆ ಹೇಳಿದ್ದೀವಿ. ಅದ್ರ ಜೊತೆಗೆ ಯಾರು ನಮ್ಮ DJ ಮಾಡೋವಂಥವ್ರು ಇದ್ದಾರೆ, ಅದೇ ರೀತಿ ಫ್ಲೆಕ್ಸು ಬ್ಯಾನರ್ಸು ಪ್ರಿಂಟಿಂಗ್ ಮಾಡುವಂಥವ್ರು ಯಾರಿದ್ದಾರೆ ಅವರೆಲ್ಲರದು ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಿದೆ ಆಲ್ರೆಡಿ. ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಈ ಹಿಂದೆ ಸಭೆಯನ್ನು ತೊಗೊಂಡಂಥ ಸಂದರ್ಭದಲ್ಲಿ HDMC ಕಮಿಷನರ್ ಏನಿದ್ದಾರೆ ಎಲ್ಲರೂ ಭಾಳ ಸ್ಪಷ್ಟವಾಗಿ ಏನು ನಿಬಂಧನೆಗಳಿದ್ದಾವೆ, ನಿಯಮಾವಳಿಗಳು ಏನಿದೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಆ ಪ್ರಕಾರ ಯಥಾವತ್ತಾಗಿ ಜಾರಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆ ಕಡೆಯಿಂದ ಆಗುತ್ತೆ. SSLC ವಿದ್ಯಾರ್ಥಿಯನ್ನು